ವೀಕ್ಷಕರೇ, ಅದು 2013 ಡಿಸೆಂಬರ್ 20ನೇ ತಾರೀಕು. ಸ್ಥಳ ಮಹಾರಾಷ್ಟ್ರದ ಮುಂಬೈ ನಗರ. ಅವತ್ತು ಮಧ್ಯಾಹ್ನ ಮುಂಬೈನ ಲೋಕಮಾನ್ಯ ತಿಲಕ್ ರೈಲ್ವೆ ಸ್ಟೇಷನ್ ನಲ್ಲಿ ಎಂದಿನಂತೆ ಜನದಟ್ಟಣೆ ಕೂಡಿತ್ತು. ಅಲ್ಲಿ ತಾನು ಹತ್ಬೇಕಿದ್ದಂತ ಟ್ರೈನ್ಗಾಗಿ 23 ವರ್ಷದ ಅನೂಹ್ಯ ಎಂಬ ಯುವತಿ ಕಾದು ನಿಂತಿದ್ಲು. ಹಾಗೆ ನಿಂತಂತ ಕೆಲವೇ ನಿಮಿಷಗಳ ಒಳಗಾಗಿ ಆಕೆ ನಿರೀಕ್ಷೆ ಮಾಡದಂತ ಟ್ರೈನ್ ಅಲ್ಲಿಗೆ ಬಂದಿತ್ತು. ಆಗ ಅದರ ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಹತ್ತಂತ ಆ ಯುವತಿ ತನ್ನ ಸೀಟ್ ನಲ್ಲಿ ಕುಳಿತ ಅದರ ಕಿಟಕಿಯಿಂದ ಹೊರಗಿನ ದೃಶ್ಯವನ್ನ ನಗ್ತಾ ನೋಡ್ತಿದ್ಲು. ಆಕೆಯ ಈ ಸಂತಸಕ್ಕೆ ಕಾರಣ ಅವಳು ಅದರ ಮೂಲಕ ತನ್ನ ಪೋಷಕರನ್ನ ಕಾಣೋದಕ್ಕೆ ಹೋಗ್ತಿದ್ಲು. ಇಲ್ಲಿಯ ಪೂರ್ವ ಅಂಧೇರಿಯ ಬಳಿ ಅನೂಹ್ಯ ತಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆಗಾಗಿ ಆಕೆಗೆ 2 ವಾರದ ರಜೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ಆಂಧ್ರದ ತನ್ನ ಹುಟ್ಟೂರಾದಂತ ಮಚಿಲಿಪಟ್ಟಣಂನಲ್ಲಿದ್ದಂತ ತನ್ನ ಮನೆಗೆ ಆಕೆ ಹೋಗ್ತಿದ್ಲು. ಅಲ್ಲಿಂದ ಆಕೆಯ ಮನೆಗೆ ಟ್ರೈನ್ ನಲ್ಲಿ 18 ಗಂಟೆಗಳ ಸುದೀರ್ಘ ಪ್ರಯಾಣ. ಯಾವುದೇ ರೀತಿ ಸುಸ್ತಾಗದೆ ಸಂತೋಷದಿಂದಲೇ ಮನೆಯನ್ನ ರೀಚ್ ಆಗಿದ್ಲು. ಅಲ್ಲಿ ಆಕೆಯ ತಂದೆ ತಾಯಿ ಸೋದರ ಸೋದರಿಯರೆಲ್ಲರೂ ಕೂಡ ಅವಳನ್ನ ಸಂತೋಷದಿಂದನೇ ವೆಲ್ಕಮ್ ಮಾಡಿದ್ರು. ಅವರೆಲ್ಲರ ಜೊತೆ ಆಕೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆ ರಜೆಯನ್ನ ಸಂತೋಷ ಸಂಭ್ರಮದಿಂದನೇ ಅನೂಹ್ಯ ಕಳೆದಿದ್ಲು. ಅವ್ರ ಜೊತೆ ಪಿಕ್ನಿಕ್, ಸಿನಿಮಾ ಅಂತ ಸುತ್ತಾಡಿ ಸ್ಮರಣೀಯವಾಗಿ ಆ ಒಂದು ಸಮಯವನ್ನ ಕಳೀತಾಳೆ. 2 ವಾರಗಳ ಆ ರಜೆಯ ಸಮಯ ಮುಗಿದೋಗಿದ್ದೆ ಆಕೆಗೆ ಗೊತ್ತಾಗ್ಲಿಲ್ಲ. ರಜೆ ಮುಗಿದ ನಂತರ ಮತ್ತೆ ಕೆಲಸಕ್ಕೆ ಆಕೆ ಮುಂಬೈಗೆ ರಿಟರ್ನ್ ಆಗ್ಬೇಕಿತ್ತು. ಮನಸ್ಸಿಲ್ಲದ ಮನಸ್ಸಿನಿಂದ ಅನೂಹ್ಯ ಅವತ್ತು ಮುಂಬೈ ಟ್ರೈನನ್ನ ಹತ್ತಿ ಹೆತ್ತೋರ್ಗೆ ಹೋಗಿ ಬರ್ತೀನಿ ಅಂತ ಕೈ ಸನ್ನೆಯನ್ನ ಮಾಡಿದ್ಲು. ಅವರು ಕೂಡ ಈಕೆನ ಇಷ್ಟ ಇಲ್ಲಂತ ಮನ್ಸಿಂದನೇ ಕಳಿಸ್ಕೊಡ್ತಾರೆ. ಆದ್ರೆ ಹಾಗೆ ಹೋದವಳು ಮತ್ತೆ ಯಾವತ್ತೂ ಕೂಡ ವಾಪಸ್ ಬರಲ್ಲ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಹೌದು, ಆ ವರ್ಷದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಮನೆಯವ್ರ ಜೊತೆ ಮುಗಿಸ್ಕೊಂಡು ಹೊರಟಂತ ಅನೂಹ್ಯಳನ್ನ ಅವರು ಶಾಶ್ವತವಾಗಿ ಕಳೆದುಕೊಳ್ತಾರೆ ಎಂಬ ಬಗ್ಗೆ ಅವ್ರಿಗೆ ಯಾವುದೇ ಕಲ್ಪನೆ ಇರಲಿಲ್ಲ. ವೀಕ್ಷಕರೇ, ಇಂಥ ಕೇಸ್ಗಳನ್ನ ನಾವು ಈವರೆಗೂ ಸಾಕಷ್ಟು ನೋಡಿದ್ದೇವೆ. ಅದರಲ್ಲೂ ಕೆಲವುಗಳನ್ನ ಹೇಳುವಾಗ ಇದನ್ನ ಹೆಣ್ಮಕ್ಳು ನೋಡ್ಲೇಬೇಕು ಅಂತ ಒತ್ತಿ ಹೇಳ್ತೀವಿ. ಅದೇ ತರ ಇವತ್ತಿನ ಈ ಒಂದು ಕೇಸ್ ಕೂಡ ಹೌದು. ಇದನ್ನ ಎಲ್ಲ ಹೆಣ್ಮಕ್ಳು ಕೂಡ ಮಿಸ್ ಮಾಡದೆ ನೋಡ್ಲೇಬೇಕು. ಕೆಲವು ಸಾರಿ ನೀವು ಮಾಡುವಂತ ಸಣ್ಣ ತಪ್ಪು ಯಾವ ರೀತಿ ನಿಮ್ಮ ಜೀವನವನ್ನ ಸರ್ವನಾಶ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಒಂದು ಜ್ವಲಂತ ಸಾಕ್ಷಿ. ಅವತ್ತು ರಾತ್ರಿ ಆಂಧ್ರದಿಂದ ಹೊರಟಂತ ಅನೂನ್ಯ ಮುಂಬೈ ಸೇರಲ್ಲ ಇಲ್ವಂತ ಆಕೆ ಜನವರಿ 5ನೇ ತಾರೀಕು ಅವಳ ತಂದೆ ಫೋನ್ ಮಾಡ್ತಾರೆ. ಆದ್ರೆ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ರಾತ್ರಿ ಆಕೆ ಪ್ರಯಾಣವನ್ನ ಮಾಡುವಾಗ ಅವರು ಮಾತಾಡಿದ್ರು. ಬಹುಶಃ ಮೊಬೈಲ್ನ ಬ್ಯಾಟರಿ ಮುಗ್ದೋಗಿರಬಹುದು, ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆಗ್ತಾರೆ. ಆದ್ರೆ ಅವತ್ತು ಮಧ್ಯಾಹ್ನ ಕೂಡ ಅವರು ಕರೆ ಮಾಡ್ತಾರೆ. ಆಗ್ಲೂ ಕೂಡ ಆಕೆ ಮೊಬೈಲ್ ಸ್ವಿಚ್ ಆಫ್ ಎಂಬ ಉತ್ತರ ಕೇಳ್ಬರುತ್ತೆ. ಆಗ ಸ್ವಲ್ಪ ಗಾಬರಿಯಿಂದ ಆಕೆ ಅಂಧೇರಿಯಲ್ಲಿ ತಂಗಿದ್ದಂತ ಹಾಸ್ಟೆಲ್ಗೆ ಕರೆ ಮಾಡಿ ವಿಚಾರಿಸಿದಾಗ ಅಲ್ಲಿದ್ದಂತ ವಾರ್ಡನ್ ಇಲ್ಲ, ಆಕೆ ಇನ್ನು ಇಲ್ಲಿಗೆ ಬಂದೇ ಇಲ್ಲ ಅಂತ ಹೇಳಿದ್ರು. ಇದರಿಂದ ಇನ್ನಷ್ಟು ಆತಂಕರಾದಂತ ಅನೂಹ್ಯಳ ತಂದೆ ಏನ್ ಹೇಳ್ತಿದ್ದೀರಾ ಮೇಡಮ್, ಅವಳು ಹಾಗೆಲ್ಲ ಬೇರೆಲ್ಲೂ ಕೂಡ ಸ್ಟೇ ಮಾಡೋದಿಲ್ಲ ಅಂತ ಕೇಳಿದ್ರು. ಆಗ ಆ ಲೇಡಿ ವಾರ್ಡನ್, ಸರ್ ನಾನು ಆಕೆ ಕಂಪನಿಯವರು ಕೂಡ ಕರೆ ಮಾಡ್ತೀನಿ, ಬಹುಶಃ ಲೇಟ್ ಆಗಿದೆ ಅಂತ ಆಕೆ ನೇರ ಕಚೇರಿಗೆ ಹೋಗಿರಬಹುದು ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿನ ನಂತರ ಅನೂಹ್ಯಳ ತಂದೆಗೆ ಕರೆ ಮಾಡದಂತ ವಾರ್ಡನ್, ಇಲ್ಲ ಸರ್ ಆಕೆ ಅಲ್ಲೂ ಕೂಡ ಹೋಗಿಲ್ವಂತೆ ಅಂತ ಹೇಳಿದ್ರು. ಟ್ರೈನ್ ನ ಮೂಲಕ ಹೊರಟಂತ ಅನೂಹ್ಯ ಆ ಒಂದು ಸಮಯಕ್ಕೆ ಮುಂಬೈಯನ್ನ ತಲುಪಿರ್ಬೇಕಿತ್ತು. ಬಹುಶಃ ಟ್ರೈನ್ ಏನಾದ್ರು ತಡ ಆಗಿದೆಯಾ ಅಂತ ಒಂದ್ಸಲ ಕೇಳಿ ಅಂತ ಆ ವಾರ್ಡನ್ ಅನೂಹ್ಯಳ ತಂದೆಗೆ ತಿಳಿಸ್ತಾರೆ. ನಂತರ ಇವರು ರೈಲ್ವೆ ಹೆಲ್ಪ್ ಲೈನ್ಗೆ ಕರೆ ಮಾಡಿ ವಿಚಾರಿಸಿದಾಗ ಆ ಒಂದು ಟ್ರೈನ್ ಅವತ್ತು ಬೆಳಗ್ಗೆ ಮುಂಬೈನ ತಲುಪಿರೋದಾಗಿ ಅವರು ತಿಳಿಸ್ತಾರೆ. ನಂತರ ಇವರು ಆಕೆ ಜೊತೆಲಿ ಕೆಲಸ ಮಾಡ್ತಿದ್ದರಿಗೂ ಕೂಡ ಕರೆ ಮಾಡಿ ಕೇಳಿದಾಗ ಅವರಿಂದನೂ ಕೂಡ ಅದೇ ಉತ್ತರ, ಆಕೆ ಇಲ್ಲಿಗೆ ಬಂದಿಲ್ಲ ಮತ್ತು ಫೋನ್ ಕೂಡ ಮಾಡಿಲ್ಲ ಅಂತ. ಇದರಿಂದ ಅವ್ರ ತಂದೆಗೆ ಇನ್ನಷ್ಟು ಹೆಚ್ಚು ಭಯ ಆಗುತ್ತೆ. ನಂತರ ವಾರ್ಡನ್ಗೆ ಕರೆ ಮಾಡದಂತ ಅವ್ರ ತಂದೆ ಈಗ ಏನ್ ಮಾಡೋದು ಅಂತ ಕೇಳಿದ್ರು. ಅದಕ್ಕೆ ಅವರು, ಸರ್ ನೀವು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡೋದು ಬೆಟರ್ ಅಂತ ಸಲಹೆ ಕೊಟ್ಟಿದ್ರು. ಈ ಒಂದು ವಿಷಯವನ್ನ ಅನೂನ್ಯಳ ತಂದೆ ತನ್ನ ಪತ್ನಿಗೆ ಹೇಳಿದಾಗ ಅವರು ಕೂಡ ಇದರಿಂದ ತುಂಬಾ ಚಿಂತಿತರಾಗ್ತಾರೆ. ಅವ್ರಿಗೆ ಸಮಾಧಾನ ಮಾಡಿ ಅವರು ಅಲ್ಲಿಂದ ಅವತ್ತೇ ಮುಂಬೈಗೆ ಒಂದು ಫ್ಲೈಟ್ ಅನ್ನ ಕ್ಯಾಚ್ ಮಾಡಿ ಹೊರಟಿದ್ರು. ಮುಂಬೈಗೆ ಬರೋವರೆಗೂ ಅವರು ಭಯದಲ್ಲೇ ಇದ್ರು. ಅವ್ರಿಗೆ ಈ ಅನೂಹ್ಯ ಹಾಸ್ಟೆಲ್ಗೂ ಬಂದ್ ಸೇರ್ಲಿಲ್ಲ, ಕೆಲ್ಸಕ್ಕೂ ಹೋಗಿಲ್ಲ, ಅದಲ್ಲದೆ ಆಕೆಗೆ ಗೊತ್ತಿರುವಂತ ಯಾರಿಗೂ ಕೂಡ ಫೋನ್ ಮಾಡಿಲ್ಲ. ಆಕೆಗೆ ಏನಾಯ್ತು ಎಂಬ ಬೇಸರ ಹಾಗೂ ಭಯ ಅವ್ರಿಗೆ ಆವರಿಸಿತ್ತು. ಮುಂಬೈಗೆ ಬಂದವರೇ ಅವರು ವಾರ್ಡನ್ ಜೊತೆ ಸ್ಟೇಷನ್ಗೆ ತೆರಳಿ ಈ ಬಗ್ಗೆ ದೂರನ್ನ ಕೊಡ್ತಾರೆ. ಆದ್ರೆ ಆ ಒಂದು ದೂರಿನ ಬಗ್ಗೆ ಮೊದಲು ಹೆಚ್ಚೇನು ಸೀರಿಯಸ್ ಆಗದಂತ ಪೊಲೀಸರು, ಆಕೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಲ, ನೀವೇನಾದ್ರೂ ಆಕೆಗೆ ಬಲವಂತದ ಮದುವೆಯನ್ನ ಫಿಕ್ಸ್ ಮಾಡಿದ್ರ, ಅದಕ್ಕೇನಾದ್ರೂ ಆಕೆ ತಾನಿಷ್ಟಪಟ್ಟವ್ರ ಜೊತೆ ಓಡೋಗಿರ್ಬಹುದಂತ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ತರ ಎಲ್ಲ ಏನಿಲ್ಲ ಸರ್, ಅವಳಿಗೆ ಯಾವುದೇ ಲವರ್ ಅಥವಾ ಗೆಳೆಯ ಇರ್ಲಿಲ್ಲ, ದಯವಿಟ್ಟು ಹುಡುಕೊಡಿ ಅಂತ ಬೇಡ್ಕೊಂಡಿದ್ರು. ಆಗ ಅವ್ರಿಗೆ ದೂರನ ಬರೆದು ಕೊಡೋದಕ್ಕೆ ಸೂಚಿಸಲಾಗುತ್ತೆ. ಆದ್ರೆ ದೂರನ ಕೊಟ್ಟು 2-3 ದಿನ ಆದ್ರೂ ಕೂಡ ಪೊಲೀಸರು ಈ ಬಗ್ಗೆ ಗಂಭೀರ ತನಿಖೆಯನ್ನ ನಡೆಸೋದೇ ಇಲ್ಲ. ಆಗ ಅನೂಹ್ಯಳ ತಂದೆ ಹಾಗೂ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಎಲ್ಲರೂ ಸೇರಿ ಇದನ್ನ ಹೈಯರ್ ಅಧಿಕಾರಿಗಳಿಗೂ ತಗೊಂಡು ಹೋಗ್ತಾರೆ. ಆಗ ಅವರಿಂದ ಆದೇಶ ಬಂದಾಗ ಪೊಲೀಸರು ಈ ಬಗ್ಗೆ ಚುರುಕಾದ್ರು. ಆಗ ಪೊಲೀಸರು ಈ ಅನೂಹ್ಯಳ ಫೋಟೋ ಹಿಡಿದು ರೈಲ್ವೆ ಸ್ಟೇಷನ್ ಮತ್ತು ಆಟೋ ನಿಲ್ದಾಣಗಳ ಬಳಿ ಈಕೆಯನ್ನ ಎಲ್ಲಾದ್ರೂ ಯಾವಾಗ್ಲಾದ್ರೂ ನೋಡಿದ್ದೀರಾ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದಂತ ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಈಕೆ ನಮ್ಗೆ ಗೊತ್ತೇ ಇಲ್ಲ, ನಾವು ಈಕೆಯನ್ನ ನೋಡೇ ಇಲ್ಲ ಅಂತ ಹೇಳಿದ್ರು.
ಇದಾದ ನಂತರ ಪೊಲೀಸರು ಆ ರೈಲ್ವೆ ಕೆಲಸಗಾರರನ್ನ, ಅಂಗಡಿಯವರನ್ನ, ಡಬ್ಬಾವಾಲಗಳನ್ನ ಹೀಗೆ ಹಲವರು ಬಳಿ ಈ ಬಗ್ಗೆ ವಿಚಾರಿಸಿದಾಗಲೂ ಯಾರಿಂದನೂ ಯಾವ ಉತ್ತರ ಸಿಗ್ಲಿಲ್ಲ. ಈ ಒಂದು ತನಿಖೆ ಜೊತೆ ಹತ್ತಿರದ ಸುಮಾರು 20ಕ್ಕೂ ಹೆಚ್ಚಿನ ಸಿಸಿಟಿವಿಗಳನ್ನು ಕೂಡ ಪೊಲೀಸರು ಚೆಕ್ ಮಾಡ್ತಾರೆ. ಅವುಗಳನ್ನ ನೋಡುವಾಗ ಅವ್ರಿಗೆ ಈ ಬಗ್ಗೆ ಒಂದು ಕ್ಲೂ ಸಿಗುತ್ತೆ. ಅದರ ಒಂದು ಸಿಸಿಟಿವಿಯಲ್ಲಿ ಈ ಅನೂಹ್ಯ ಯಾರೋ ಒಬ್ಬ ವ್ಯಕ್ತಿ ಜೊತೆ ಒಂದು ಬ್ಯಾಗ್ ಅನ್ನ ಹಾಕೊಂಡು ನಡೆದು ಹೋಗ್ತಾ ಇದ್ದದ್ದು ಸರಿಯಾಗಿತ್ತು. ಈ ವ್ಯಕ್ತಿ ಅನೂಹ್ಯದಿಂದ ಟ್ರೈನ್ ಬರುವಂತ ಮೊದಲೇ 1 ಗಂಟೆ ಮುಂಚೆನೆ ಅಲ್ಲಿ ಬಂದು ಬೈಕಲ್ಲಿ ಕಾಯ್ತಾ ಇದ್ದ. ಅವನು ಬೈಕ್ ಹತ್ರ ಅಂದ್ರೆ ರೈಲ್ವೆ ಸ್ಟೇಷನ್ಗೂ ಸ್ವಲ್ಪ ದೂರದಲ್ಲಿ ಮದ್ಯವನ್ನ ಸೇವಿಸ್ತಾ ನಿಂತಿದ್ದ. ಹಾಗೆ ನಿಂತವನು ರೈಲ್ವೆ ಸ್ಟೇಷನ್ ಬಳಿ ಹೋಗಿ ಅಲ್ಲಿ ಕೆಲಸ ಮಾಡೋರ್ ಬಳಿ ಏನನ್ನೋ ವಿಚಾರಿಸ್ತಾ ಇದ್ದ. ಇದು ಆ ಸಿಸಿಟಿವಿಯಲ್ಲೂ ಕೂಡ ಕಾಣಿಸಿತ್ತು. ಆಗ ಅದನ್ನ ಗಮನಿಸಿದಂತ ಪೊಲೀಸರು ಆ ಫುಟೇಜ್ ಅನ್ನ ತೆಗೆದುಕೊಂಡು ಹೋಗಿ ರೈಲ್ವೆ ಸಿಬ್ಬಂದಿಯ ಬಳಿ ಅದನ್ನ ತೋರಿಸಿ ಅವತ್ತು ಅವನೇನ್ ಕೇಳದ ಅಂತ ಕೇಳಿದ್ರು. ಆಗ ಆ ಸಿಬ್ಬಂದಿ ಏನೋ ನೆನಪನ್ನ ಮಾಡ್ಕೊಂಡು, ಸಾರ್ ಅವನು ಆಗಾಗ ಬಂದು ಅನೂಹ್ಯ ಇದ್ದಂತ ಟ್ರೈನ್ ಯಾವಾಗ ಬರುತ್ತೆ, ಅದು ಬರೋದು ತಡವಾಗುತ್ತಾ ಅಂತ ಕೇಳ್ತಾನೆ ಇದ್ದ. ಹಾಗೂ ಅವತ್ತು ಕೂಡ ಅವನು ಅದನ್ನೇ ಕೇಳಿದ್ದ, ಆ ಒಂದು ಟ್ರೈನ್ ಯಾವ ಸಮಯಕ್ಕೆ ಬರುತ್ತೆ ಅಂತ ಕೇಳ್ತಾನೆ ಇದ್ದ ಅಂತ ಹೇಳಿದ್ರು. ಆಗ ಪೊಲೀಸರು ಬೇರೆ ಬೇರೆ ಸಿಸಿಟಿವಿಯನ್ನು ಹುಡುಕಿ ಚೆಕ್ ಮಾಡಿದಾಗ ಕೆಲವುಗಳಲ್ಲಿ ಅನೂಹ್ಯ ಅವನ ಜೊತೆ ಬೈಕ್ ನಲ್ಲಿ ಕುಳಿತು ಹೋಗ್ತಿದ್ದಂತ ದೃಶ್ಯ ಕೂಡ ಸರಿಯಾಗಿದ್ದನ್ನ ಪೊಲೀಸ್ ಗಮನಿಸ್ತಾರೆ. ಇದನ್ನ ನೋಡಿ ಅನೂಹ್ಯಳ ತಂದೆಗೆ ಇದ್ರ ಬಗ್ಗೆ ಹೇಳ್ತಾ, ನೋಡಿ ನಾನು ಅವತ್ತೇ ಹೇಳಿಲ್ವಾ, ನೀವು ಈ ತರ ಏನು ಇಲ್ಲ ಅಂತ ಹೇಳಿದ್ರಿ, ಇಲ್ಲಿ ನೋಡಿ ನಿಮ್ ಹುಡುಗಿ ಯಾರ ಜೊತೆನ ಬೈಕಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅದನ್ನ ತೋರಿಸಿ ಹೇಳಿದ್ರು. ಇದರಿಂದ ಅನೂಹ್ಯಳ ಕಡೆಯವರಿಗೆ ಗೊಂದಲ ಮತ್ತು ಚಿಂತೆ ಎರಡೂ ಕೂಡ ಶುರುವಾಗುತ್ತೆ. ದೃಶ್ಯದಲ್ಲಿ ಆಕೆ ಅಪರಿಚಿತ ವ್ಯಕ್ತಿ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದದ್ದು ಕಾಣಿಸಿತ್ತು. ಆದ್ರೆ ಎಷ್ಟು ಹುಡುಕಿದ್ರು ಕೂಡ ಆ ವ್ಯಕ್ತಿ ಆ ಬೈಕ್ ಅನ್ನ ಎಲ್ಲಿಗೆ ತೆಗೆದುಕೊಂಡು ಹೋದಂತ ಮಾತ್ರ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ಅವರು ಈ ಬಗ್ಗೆ ತನಿಖೆಯನ್ನ ಮಾಡ್ತಿರುವಾಗಲೇ ಜನವರಿ 17ನೇ ತಾರೀಕು ಅಂದ್ರೆ ಸಂಕ್ರಾಂತಿಯ ದಿನ ಪೊಲೀಸರಿಗೆ ಕೆಲವು ಸಾರ್ವಜನಿಕರಿಂದ ಫೋನ್ ಕರೆ ಬರ್ತವೆ. ಅವರು ಅಲ್ಲಿ ಹೈವೇ ಹತ್ರ ಕಂಜೂಮ್ ಮಾರ್ಗ್ ಬಳಿ ಯಾವುದೋ ಶವ ಸುಟ್ಟು ತೀರಾ ಡಿಕಂಪೋಸ್ಡ್ ಸ್ಥಿತಿಯಲ್ಲಿ ಸಿಕ್ಕಿದೆ ಅಂತ ತಿಳಿಸ್ತಾರೆ. ಆಗ ಪೊಲೀಸರು ಕೂಡಲೇ ಈ ಅನೂಹ್ಯಳ ಪೋಷಕರ ಜೊತೆ ಆ ಒಂದು ಸ್ಥಳಕ್ಕೆ ಬಂದಿದ್ರು. ಅಲ್ಲಿ ಒಂದು ಬಯಲಿನ ಬಳಿ ಒಂದಷ್ಟು ಜಾಗನೆ ಸುಟ್ಟು ಹೋಗಿತ್ತು. ಆ ಇಡೀ ಸ್ಥಳವೇ ಕೆಟ್ಟ ವಾಸನೆಯಿಂದ ಕೂಡಿತ್ತು. ಎಲ್ಲರೂ ಕೂಡ ಮೂಗನ ಮುಚ್ಕೊಂಡು ಸುತ್ತ ನೋಡ್ತಾರೆ. ಶವ ಎಲ್ಲಿದೆ ಅಂತ ಹುಡುಕುವಾಗ ಅಲ್ಲೊಂದ್ ಕಡೆ ಕಾಣಿಸ್ತಂತ ಭೀಕರ ದೃಶ್ಯದಿಂದ ಎಲ್ಲರೂ ಕೂಡ ಹೌಹಾರಿದ್ರು. ಕಾರಣ ಅಲ್ಲಿ ಯಾವುದೋ ಅರೆನಗ್ನ ಸ್ತ್ರೀ ದೇಹ ಒಂದು ಸುಟ್ಟು ಕರ್ಕಲಾದಂತ ಸ್ಥಿತಿಯಲ್ಲಿ ಅನಾಥವಾಗಿ ಅಲ್ಲಿ ಬಿದ್ದಿತ್ತು. ಆ ಒಂದು ದೇಹದ ಮೇಲೆ ಸಾಕಷ್ಟು ಹಲ್ಲೆಯ ಗಾಯದ ಗುರುತುಗಳು ಮತ್ತು ರಕ್ತದ ಕಲೆಗಳು ಕೂಡ ಇದ್ವು. ಇನ್ನು ಮುಖವಂತೂ ಗುರುತು ಹಚ್ಚಲಾರದಷ್ಟು ಸುಟ್ಟು ಹೋಗಿತ್ತು. ಅದನ್ನ ನೋಡಿದವರೇ ಅನೂಹ್ಯಳ ಪೋಷಕರು ಕುಸಿದು ಕುಳಿತು ಅದನ್ನ ನೋಡ್ತಾ ಕಣ್ಣೀರನ್ನ ಹಾಕಿದ್ರು. ಯಾಕೆಂದ್ರೆ ಕಣ್ಣರಿಯದಿದ್ದರೇನು ಕರುಳರಿಯದೆ ಎಂಬ ಮಾತಿನಂತೆ ಅದು ಅವರ ಮಗಳು ಅನೂಹ್ಯಳದೆಂತ ಯಾರೂ ಕೂಡ ಹೇಳ್ದೇನೆ ಅವ್ರಿಗೆ ಅದನ್ನ ಕಂಡ ಕ್ಷಣನೇ ಗೊತ್ತಾಗಿತ್ತು. ಆದ್ರೂ ಕೂಡ ಅದನ್ನ DNA ಪರೀಕ್ಷೆಗೆ ಕಳಿಸ್ಕೊಟ್ರು. ಆ ಒಂದು ವರದಿಯಲ್ಲೂ ಕೂಡ ಅದು ಈ ಅನೂಹ್ಯಳ ದೇಹ ಅಂತಾನೆ ದೃಢ ಆಯಿತು. ಹಾಗೂ ಅದರ ವರದಿಯಲ್ಲೂ ಕೂಡ ಆಕೆ ಮೇಲೆ ಕ್ರೂರವಾದಂತ ಅತ್ಯಾಚಾರ ನಡೆದು ಆಕೆಯನ್ನ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿದೆ ಅಂತ ರಿಪೋರ್ಟ್ ಬಂತು. ಯಾವಾಗ ಈ ಒಂದು ಸುದ್ದಿ ಮೀಡಿಯಾಗಳಲ್ಲಿ ಪ್ರಕಟ ಆಯಿತೋ ಇದು ಮಹಾರಾಷ್ಟ್ರ ಮತ್ತು ಆಂಧ್ರ ಎರಡೂ ಕಡೆ ಸೆನ್ಸೇಷನಲ್ ಸುದ್ದಿ ಆಯಿತು. ಎಲ್ಲ ಕಡೆ ವೈರಲ್ ಆದಂತ ಈ ಒಂದು ಕೇಸಿನ ಬಗ್ಗೆ ಜನ, ಮೀಡಿಯಾ, ಸ್ತ್ರೀ ಸಂಘಗಳು, ಅನೂಹ್ಯಳ ಕಲೀಗ್ಸ್, ಸ್ನೇಹಿತರು, ಆಪ್ತರು, ಹಾಸ್ಟೆಲ್ ಕಡೆಯವರು ಎಲ್ಲರೂ ಕೂಡ ಬೋರ್ಡ್ ಅನ್ನು ಹಿಡಿದು ನ್ಯಾಯಕ್ಕೆ ಬೇಡಿಕೆನ ಇಟ್ಟು ಪ್ರತಿಭಟಿಸಿದ್ರು. ಇದು ಮಹಾರಾಷ್ಟ್ರದ ಹೋಮ್ ಮಿನಿಸ್ಟರ್ ವರೆಗೂ ಹೋಗಿ ಅವರು ನೇರ ಅನೂಹ್ಯಳ ಪೋಷಕರ ಬಳಿ ಬಂದು ಅವರಿಗೆ ಧೈರ್ಯವನ್ನ ಹೇಳಿ ಈ ಕೇಸಿನ ತನಿಖೆ ನಮ್ಮ ಹೊಣೆ ಅಂತ ಮಾತನ್ನ ಕೊಟ್ಟು ಪೊಲೀಸ್ ವಲಯಕ್ಕೆ ಮುತುವರ್ಜಿಯಿಂದ ತಪ್ಪಿತಸ್ಥರನ್ನ ಶೀಘ್ರದಲ್ಲೇ ಪತ್ತೆ ಹಚ್ಚೋದಕ್ಕೆ ಆದೇಶಿಸಿದ್ರು. ಆಗ ಎಲ್ಲಾ ಸಿಸಿಟಿವಿಗಳ ದೃಶ್ಯವನ್ನ ಕಲೆ ಹಾಕಿ ಅವನ ಇಮೇಜ್ ಅನ್ನ ಸೆರೆ ಹಿಡಿದು ಅದನ್ನ ಮಹಾರಾಷ್ಟ್ರದಾದ್ಯಂತ ಎಲ್ಲಾ ಕಡೆ ಹಂಚಿ ಅವನು ಯಾರು ಅಂತ ತಕ್ಷಣ ಪತ್ತೆ ಹಚ್ಚಿ ತಿಳಿಸೋದಕ್ಕೆ ಪೊಲೀಸರು ಘೋಷಣೆ ಮಾಡಿದ್ರು. ಆಗ ಅವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಹಾಗೂ ಮೊಬೈಲ್ ಕಳ್ಳನಾಗಿದ್ದಂತ 37 ವರ್ಷದ ಚಂದ್ರಭಾನ್ ಸನಪ್ ಅಂತ ಗೊತ್ತಾಗುತ್ತೆ. ಆಗ ಅವನ ಸ್ಪಷ್ಟವಾದಂತ ಫೋಟೋವನ್ನ ಪ್ರಿಂಟ್ ತೆಗೆಸಿ ಅದರ ಪೋಸ್ಟರ್ನ ಎಲ್ಲಾ ಕಡೆ ಪ್ರಕಟಿಸಿ ಅವನ ಪತ್ತೆಗೆ ಪೊಲೀಸ್ ಇಳಿದ್ರು. ಹಾಗೂ ಈ ಬಗ್ಗೆ ಸಾರ್ವಜನಿಕ ಸಹಾಯವನ್ನು ಕೂಡ ಅವರು ಕೇಳಿದ್ರು. ವೀಕ್ಷಕರೇ, ಈಗ ಈ ಒಂದು ಕಥೆಯನ್ನ ಇಲ್ಲಿವರೆಗೂ ಕೇಳದಂತ ನಿಮ್ಗೆಲ್ಲ ಅನೂಹ್ಯಳಂತ ಯುವತಿ ಇಂಥ ಹುಟ್ಟು ಕ್ರಿಮಿನಲ್ ಜೊತೆ ಅದ್ಯಾವ ಭರವಸೆಯಿಂದ ಹಾಗೂ ಅದ್ಯಾವ ಕಾರಣಕ್ಕಾಗಿ ಅವನ ಜೊತೆ ಹೊರಡ್ಲು ಅಂತ ನಿಮ್ಗೆಲ್ಲ ಅನಿಸಬಹುದು. ನಾವು ಈ ಒಂದು ವಿಡಿಯೋದಲ್ಲಿ ಮೊದಲೇ ಹೇಳಿದಂತೆ ಈ ಒಂದು ವಿಡಿಯೋವನ್ನ ಎಲ್ಲ ಯುವತಿಯರು ಕೂಡ ನೋಡಲೇಬೇಕು ಅಂತ ಸೂಚನೆಯನ್ನ ಕೊಡೋದಕ್ಕೆ ಮುಖ್ಯ ಕಾರಣ ಇದೇನೆ. ಅದ್ಯಾಕೆಂತ ನಿಮ್ಗೆ ಕ್ರಮೇಣ ಗೊತ್ತಾಗುತ್ತೆ. ಇನ್ನು ಕೆಲ ದಿನಗಳಾದ ಮೇಲೆ ಅವನನ್ನ ಯಾರೋ ದೂರದ ನಾಸಿಕ್ನಲ್ಲಿ ನೋಡಿದ್ದಾಗಿ ಹೇಳ್ತಾರೆ. ಆಗ ಅಲ್ಲಿಗೆ ಹೊರಟಂತ ಪೊಲೀಸರು ಅಲ್ಲಿಯ ಯಾವುದೋ ಲಾಡ್ಜ್ ನಲ್ಲಿ ಅವನನ್ನ ಬಂಧಿಸಿ ಅವನನ್ನ ಕರೆತರ್ತಾರೆ. ಆಗ ಅವನು ಈ ಒಂದು ಹತ್ಯೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದ. ಆದ್ರೆ ಅವನಿಗೆ ಆ ಸಿಸಿಟಿವಿಯ ಎಲ್ಲಾ ದಾಖಲೆಗಳನ್ನು ಕೂಡ ಸಾದರಪಡಿಸಿ ಪೊಲೀಸರು ಅವರದೇ ಶೈಲಿಯಲ್ಲಿ ವಿಚಾರಿಸಿದಾಗ ಅಷ್ಟೇ ಅವನು ತನ್ನ ಬೆಚ್ಚಿ ಬೀಳಿಸುವಂತ ವಿವರಣೆಯನ್ನ ಹಾಗೂ ಹೀಗೂ ಮಾಡ್ತಾರಂತ ನಾವೆಲ್ಲ ದಂಗಾಗುವಂತ ಕಾರಣಗಳನ್ನ ಕೊಡ್ತಾನೆ. ಅಷ್ಟಕ್ಕೂ ಅವನು ಪೊಲೀಸರಿಗೆ ಕೊಟ್ಟಂತ ವಿವರಣೆ ಹೀಗಿತ್ತು. ವೀಕ್ಷಕರೇ, ಇವನು ಅವರಿವರ ಬಳಿ ಪರ್ಸ್, ಮೊಬೈಲ್, ಚಿಲ್ಲರೆ ಹಣವನ್ನ ಕದ್ದು ಜೀವನ ಮಾಡ್ತಿದ್ದಂತ ಒಬ್ಬ ತಲೆ ಮಾಸಿದ ವ್ಯಕ್ತಿ. ಈ ಸಣ್ಣ ಪುಟ್ಟ ಕಳ್ತನ ಮಾಡಿ ಬೇಸತ್ತಿದಂತ ಈ ಚಂದ್ರಭಾನು ಹೊಡೆದ್ರೆ ಆನೆಯೇ ಹೊಡಿಬೇಕು ಅಂತ ತೀರ್ಮಾನಿಸಿದ್ದ.
ಹಾಗಾಗಿ ಯಾರನ್ನಾದ್ರೂ ಅಪಹರಿಸಿ ಅವರಿಂದ ಹಣ ಹಾಗೂ ಇತರ ವಸ್ತುಗಳನ್ನ ಕದಿಯೋ ಬಗ್ಗೆ ಆತ ಯೋಚಿಸಿದ್ದ. ಆಗ ಅವನಿಗೆ ಕಣ್ಣಿಗೆ ಬಿದ್ದದ್ದು ಈ ಲೋಕಮಾನ್ಯ ತಿಲಕ್ ರೈಲ್ವೆ ಸ್ಟೇಷನ್. ಅವತ್ತು ಜನವರಿ 5ನೇ ತಾರೀಕು ಆತ ತೀರಾ ಮದ್ಯವನ್ನ ಸೇವಿಸಿ ಅಲ್ಲಿಗೆ ಬಂದಿದ್ದ. ಆ ಒಂದು ವಾಸನೆ ಯಾರಿಗೂ ಬರ್ಬಾರ್ದು ಅಂತ ಆತ ಮೈಗೆಲ್ಲ ಸೆಂಟನ್ನ ಹಾಕೊಂಡು ಅವತ್ತು ಸುಮಾರು ಬೆಳಗಿನ ಜಾವ 4:45 ಬೆಳಗ್ಗೆ ಪ್ಲಾಟ್ಫಾರ್ಮ್ಗೆ ಬಂದಿದ್ದ. ನಂತರ ಸ್ವಲ್ಪ ಸಮಯಕ್ಕೆ ಟ್ರೈನ್ ಬರುತ್ತೆ. ಅದರಿಂದ ಎಲ್ಲರೂ ಕೂಡ ಕೆಳಗಿಳಿತಾರೆ. ಅದರಲ್ಲಿ ಈ ಅನೂಹ್ಯ ಕೂಡ ಒಬ್ಳು. ಆಗ ಅವನ ಗಮನ ಈ ಅನೂಹ್ಯ ಮೇಲೆ ಹೋಗುತ್ತೆ. ಅಲ್ಲಿ ಎಲ್ಲ ಚಾಲಕರು ಹಾಗೂ ಕೂಲಿಗಳು ಕೆಳಗಿಳಿದಂತ ಜನರ ಬಳಿ ಹೋಗಿ ಅಂಗಾಲಾಚೋದು ಕಾಮನ್. ಈ ಅನೂಹ್ಯ ಬೇರೆ ಯಾರ ಜೊತೆ ಆದ್ರೂ ಹೋಗಬಹುದು ಅಂತ ಅವಸರವಾಗಿ ಅವಳ ಬಳಿ ಬಂದಂತ ಈತ, ಮೇಡಮ್ ಟ್ಯಾಕ್ಸಿ ಬೇಕಾ, ಬನ್ನಿ ಮೇಡಮ್ ಅಂತ ಕರೆದಿದ್ದ. ಆಕೆ ಪ್ರತಿ ಸಲ ಕೂಡ ಟ್ಯಾಕ್ಸಿಯಲ್ಲಿ ಹೋಗ್ತಿದ್ಲು. ಇವನು ಯಾರೋ ಚಾಲಕನೇ ಇರಬೇಕು ಅಂತ ನಂಬಿ ಸ್ವಲ್ಪ ಕೂಡ ಯೋಚಿಸದೆ ತನ್ನ ಬ್ಯಾಗ್ ಅನ್ನ ಅವನ ಕೈಗೆ ಕೊಟ್ಟಂತ ಈಕೆ ಅವನ ಜೊತೆ ನಡೆದು ಹೋಗ್ತಾಳೆ. ಸ್ಟೇಷನ್ ಇಂದ ಹೊರಗಡೆ ಬಂದವನೇ ಅವನು ಲಗೇಜ್ ಸಹಿತ ಅಲ್ಲಿದ್ದಂತ ತನ್ನ ಬೈಕ್ ಬಳಿ ಬಂದಿದ್ದ. ಟ್ಯಾಕ್ಸಿ ಅಂತ ಕರೆದವನು ಬೈಕ್ ಹತ್ರ ಯಾಕೆ ಹೋಗ್ತಿದ್ದಾನೆ ಅಂತ ಅವಳಿಗೆ ಆಶ್ಚರ್ಯ ಆಯ್ತು. ಆಗ ಈ ಚಂದ್ರಭಾನು, ಮೇಡಮ್ ನಾನು ತುಂಬಾ ಬಡವ, ನನ್ನ ಹತ್ರ ಟ್ಯಾಕ್ಸಿ ಇಲ್ಲ, ಇರೋದೇ ಈ ಬೈಕ್, ಕಾರ್ ಇಡುವಷ್ಟು ಶ್ರೀಮಂತಿಕೆ ನನ್ನ ಹತ್ರ ಇಲ್ಲ, ಈ ಒಂದು ಬೈಕ್ ಕೂಡ ಲೋನ್ ಮೇಲೆ ತೆಗೆದುಕೊಂಡಿದ್ದೀನಿ, ಬೈಕ್ ಅಂದ್ರೆ ಯಾರು ಕೂಡ ಬರೋದಿಲ್ಲ, ಅದಕ್ಕೆ ನಾನು ಸುಳ್ಳು ಹೇಳಿ ನಿಮ್ಮನ್ನ ಈ ರೀತಿ ಕರ್ಕೊಂಡ್ ಬಂದೆ, ನೀವೇನು ಹೆಚ್ಚು ಹಣವನ್ನ ಕೊಡಬೇಡಿ, ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಮಾತ್ರ ಕೊಡಿ ತಗೋತೀನಿ ಅಂತ ಸಿಂಪತಿಯನ್ನ ಗಿಟ್ಟಿಸುವಂತ ನಾಟಕವನ್ನ ಆಡಿದ್ದ. ಆದ್ರೂ ಕೂಡ ಈ ಅನೂಹ್ಯಗೆ ಅವನ್ ಬೈಕ್ ಅನ್ನ ಹತ್ತೋದಕ್ಕೆ ಹಿಂಜರಿಕೆ ಆಯ್ತು. ಅದನ್ನ ಗಮನಿಸಿದಂತ ಅವನು, ಮೇಡಮ್ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ನಂಬರ್ ತಗೊಳ್ಳಿ, ಬೈಕ್ ನಂಬರ್ ಕೂಡ ತಗೊಳ್ಳಿ, ಏನೋ ಹೊಟ್ಟೆ ಪಾಡು, ಹಾಗಾಗಿ ಈ ಒಂದು ಕೆಲಸವನ್ನ ಮಾಡ್ತಿದ್ದೀನಿ, ನೀವು ಕೂಡ ಒಬ್ಬರೇ ಇದ್ದೀರಾ, ನಿಮ್ಗೆ ಯಾವಾಗ ಡ್ರಾಪ್ ಬೇಕಾದ್ರೂ ನನಗೆ ಫೋನ್ ಮಾಡಿ, ನೀವು ಹೇಳಿದ ಕಡೆ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ನನ್ಗೂ ಕೂಡ ಒಂದು ಕುಟುಂಬ ಇದೆ, ಅದನ್ನ ನಾನು ಸಾಕ್ಬೇಕು, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದ. ಈ ಅನೂಹ್ಯಗೆ ಈಗ ಅವನ ಬಗ್ಗೆ ಕನಿಕರ ಮೂಡಿ, ಸರಿ ಬರ್ತೀನಿ, ಎಷ್ಟು ಹಣ ಕೊಡಬೇಕು ಅಂತ ಕೇಳಿದ್ಲು. ಆಗ ಅವನು 300 ರೂಪಾಯಿ ಕೊಟ್ರೆ ಸಾಕು ಮೇಡಮ್ ಅಂತ ಹೇಳಿದ್ದ. ಅಷ್ಟಾದ್ರೆ ಕೊಡಬಹುದು ಅಂತ ಆಕೆಗೆ ಅನಿಸ್ತು. ಹಾಗಾಗಿ ಅವನ ಜೊತೆ ಬೈಕಲ್ಲಿ ಹತ್ತಿ ಕುಳಿತಂತ ಅನೂಹ್ಯ ಅವನ ಜೊತೆ ಹೋಗ್ತಾಳೆ. ಹೋಗುವಂತ ಮುನ್ನ ಅವನು ಕೊಟ್ಟಂತ ಮೊಬೈಲ್ ನಂಬರ್ ಹಾಗೂ ಗಾಡಿ ನಂಬರ್ ಎರಡನ್ನೂ ಕೂಡ ಬರ್ಕೊಂಡಿದ್ಲು. ಅವನು ಹೋಗುವಾಗ ಬೇರೆ ತಿರುವನ್ನ ಬಳಸಿದ್ರಿಂದ ಈ ಕಡೆ ಯಾಕೆ ಬರ್ತಿದ್ದೀರಂತ ಕೇಳಿದ್ಲು. ಆಗ ಅವನು, ಮೇಡಮ್ ನಾನು ನಿಮ್ಮನ್ನ ಬೇಗನೆ ನೀವು ಹೇಳದಂತ ಜಾಗಕ್ಕೆ ತಲುಪಿಸ್ತೀನಿ, ಈ ಒಂದು ದಾರಿಯಲ್ಲಿ ಹೋದ್ರೆ ಹತ್ರ ಆಗುತ್ತೆ ಅಂತ ಹೇಳಿ ನಂಬಿಸಿದ್ದ. ಅವನು ಹೇಳಿದ್ದು ನಿಜ ಅಂತ ಇರ್ಬೋದು ಅಂತ ಅವಳು ಕೂಡ ಸುಮ್ನೆ ಕೂತ್ಕೊಂಡಿದ್ಲು. ಹೋಗುವಾಗ ಸ್ವಲ್ಪ ಮುಂದೆ ಅಂದ್ರೆ ಸ್ಟೇಷನ್ ನಿಂದ 10 ಕಿಲೋಮೀಟರ್ ದೂರದಲ್ಲಿ ಆ ಬಯಲು ಹಾಗೂ ದಟ್ಟ ಹುಲ್ಲು ಬೆಳೆದಂತ ಪೊದೆಯಂತ ಜಾಗ ಎದುರಾಗುತ್ತೆ. ಅವನು ಕೂಡ ಅಂತದ್ದೇ ಜಾಗವನ್ನ ಹುಡುಕಿ ಹೋಗ್ತಿದ್ದ. ಯಾವಾಗ ಈ ತರಹದ ಜಾಗ ಕಾಣಿಸ್ತೋ ತನ್ನ ಪ್ಲಾನ್ಗೆ ಚಾಲು ಕೊಟ್ಟ. ಅವನು ಬೈಕನ್ನ ಬೇಕು ಅಂತಾನೆ ನಿಲ್ಸಿ ಆ ಬೈಕ್ ಕೆಟ್ಟ ಹೋದ ರೀತಿ ನಾಟಕ ಆಡ್ತಾನೆ. ಬೈಕ್ ನಿಂತಾಗ ಸ್ವಲ್ಪ ಗಾಬರಿಗೊಂಡಂತ ಅನೂಹ್ಯ ಯಾಕೆ ಏನಾಯ್ತು ಅಂತ ಕೇಳಿದ್ಲು. ಏನೋ ಗೊತ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೇಕು, ನೋಡ್ತೀನಿ ಅಂತ ಹೇಳಿ ಅದರ ಕಿಕ್ ಹೊಡೆದು ಸ್ಟಾರ್ಟ್ ಮಾಡುವಂತೆ ನಾಟಕ ಆಡಿದ್ದ. ಮುಗ್ಧ ಯುವತಿ ಅನೂಹ್ಯಗೆ ಅಲ್ಲಿವರೆಗೂ ಅವನ ಸಂಚು ಏನು ಅಂತ ಅರ್ಥ ಆಗ್ಲಿಲ್ಲ. ಅವನು ಬೈಕ್ ನಿಂದ ಇಳಿದು ಕೆಳಗೆ ಕುಳಿತು ಏನೋ ರಿಪೇರಿ ಮಾಡುವಂತೆ ನಟಿಸ್ತಾನೆ. ಸುತ್ತಮುತ್ತ ಸಂಚಾರ ಮಾಡ್ತಿದ್ದಂತ ವಾಹನಗಳು ಹಲವಾರಿದ್ವು. ಅವುಗಳ ದಟ್ಟಣೆ ಕಡಿಮೆಯಾಗೋದು ಆತನ್ಗೆ ಬೇಕಿತ್ತು. ಸ್ವಲ್ಪ ಆತಂಕದಿಂದ ನಿಂತಂತ ಅನೂಹ್ಯ ಅವನ ಕಡೆ ನೋಡ್ತಾ ಇನ್ನು ಎಷ್ಟು ಹೊತ್ತು ಅಂತ ಕೇಳಿದ್ಲು. ಆಗ ಅವನು 5 ನಿಮಿಷ ಮೇಡಮ್, ನೋಡ್ತಾ ಇದ್ದೀನಿ ಅಂತ ಹೇಳಿದ್ದ. ಅನೂಹ್ಯ ಆ ಕಡೆ ಈ ಕಡೆ ಹೋಗ್ತಾ ಇದ್ದಂತ ವಾಹನಗಳನ್ನ ನೋಡೋದ್ರಲ್ಲಿ ನಿರತಳಾಗಿದ್ಲು. ಸ್ವಲ್ಪ ಸಮಯದ ನಂತರ ವಾಹನಗಳ ಸಂಚಾರ ಸ್ವಲ್ಪ ಕಡಿಮೆ ಆಯಿತು. ಹಾಗಾದದ್ದೇ ತಡ, ತಕ್ಷಣ ಮೇಲೆದಂತ ಅವನು ಈ ಅನೂಹ್ಯಳ ಎಡ ಮೊಣಕೈಯನ್ನ ಹಿಡಿದು ತಿರುಗಿಸಿ ಅವಳು ಅಲುಗಾಡದ ಹಾಗೆ ಮಾಡಿ ಅವಳ ಬಾಯನ್ನ ಮುಚ್ಚಿ ಅವಳನ್ನ ಹೊತ್ಕೊಂಡು ಪಕ್ಕದ ಪೊದೆಯೊಳಗೆ ನುಗ್ಗಿದ್ದ. ಅನೂಹ್ಯ ಇದನ್ನ ನಿರೀಕ್ಷಣೆ ಮಾಡಿರ್ಲಿಲ್ಲ. ಪೊದೆಯ ಕಡೆ ಹೋದಂತ ಅವನು ಅವಳನ್ನ ಒಂದ್ ಕಡೆ ಎಸ್ತಿದ್ದ. ಅವಳ ಮೇಲೆ ಹಾರಿ ಕೂತು ತನ್ನ 2 ಕೈಗಳನ್ನು ಕೂಡ ಮುಷ್ಟಿ ಮಾಡಿಕೊಂಡು ಅವಳ ಮುಖಕ್ಕೆ ಜೋರಾಗಿ ಪಂಚ್ ಮಾಡೋದಕ್ಕೆ ಶುರು ಮಾಡಿದ್ದ. ಅವಳು ಅವನಿಂದ ತಪ್ಪಿಸ್ಕೊಳ್ಳುವಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ಲು. ಅವನನ್ನ ತಳ್ಳಿ ಎಸ್ಕೇಪ್ ಆಗೋದಕ್ಕೆ ಮುಂದಾದಾಗ ಅದಕ್ಕೆ ಅವಕಾಶವನ್ನ ಕೊಡದಂತ ಅವನು ಕೋಪದಿಂದ ಅಲ್ಲೊಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಅವಳ ಹಣೆಗೆ ಬಲವಾಗಿ ಹೊಡೆದಿದ್ದ. ಏಟು ಬಿದ್ದಂತ ರಭಸಕ್ಕೆ ಅವಳ ಹಣೆಯಿಂದ ರಕ್ತ ಬರೋದಕ್ಕೆ ಶುರುವಾಗಿತ್ತು. ಆ ಒಂದು ನೋವಿಗೆ ಅವಳಿಗೆ ಪ್ರಜ್ಞೆ ಕೂಡ ತಪ್ಪಿದ ಹಾಗಾಯ್ತು. ಸುಸ್ತಾದಂತ ಅವಳ ಮೇಲೆ ಈಗ ಅವನು ಬಲವಂತದ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗಿದ್ದ. ಅವಳನ್ನ ಅತ್ಯಾಚಾರ ಮಾಡದಂತ ಈ ಚಂದ್ರಬಾನ್ ಅವಳ ದುಪ್ಪಟ್ಟವನ್ನ ತೆಗೆದುಕೊಂಡು ಅವಳ ಕತ್ತಿನ ಸುತ್ತ ಬಿಗಿದು ಅವಳ ಉಸಿರಾಟವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟ. ಮೊದಲೇ ಸುಸ್ತಾಗಿದ್ದಂತ ಅನೂಹ್ಯ ಉಸಿರಾಡೋದಕ್ಕೆ ಪರದಾಡಿ ನರಳಿ ಆ ಒಂದು ಜಾಗದಲ್ಲೇ ತನ್ನ ಪ್ರಾಣವನ್ನ ಬಿಟ್ಟಿದ್ಲು. ಅವಳು ಉಸಿರು ನಿಂತಿದ್ದನ್ನ ಖಾತ್ರಿ ಮಾಡ್ಕೊಂಡಂತ ಅವನು ಅವಳ ಹತ್ರ ಇದ್ದಂತ ಮೊಬೈಲ್, ಪರ್ಸ್, ಒಡವೆ, ಹಣ, ಲ್ಯಾಪ್ಟಾಪ್, ಬ್ಯಾಗ್ ಇವೆಲ್ಲವನ್ನು ಕೂಡ ಕಸಿದುಕೊಂಡು ಅವಳ ಶವವನ್ನ ಅಲ್ಲೇ ಬಿಟ್ಟು ಪರಾರಿಯಾಗ್ತಾನೆ. ಇದಿಷ್ಟು ಕೂಡ ಅವನು ಪೊಲೀಸರಿಗೆ ಕೊಟ್ಟಂತ ವಿವರಣೆ. ಹಾಗಾದ್ರೆ ಆ ಶವ ಸುಟ್ಟಿದ್ದು ನೀನೇನಂತ ಕೇಳಿದಾಗ ಹೌದು ಅಂತ ಒಪ್ಕೊಂಡಂತ ಅವನು ಸಾಕ್ಷಿ ನಾಶಕ್ಕಾಗಿ ತಾನೇ ಆ ಒಂದು ಶವವನ್ನ ಪೆಟ್ರೋಲ್ ಹಾಕಿ ಆ ಜಾಗದ ಸಹಿತ ಸುಟ್ಟು ಹಾಕೋದೆ ಅಂತ ಒಪ್ಕೊಂಡಿದ್ದ. ಅವನ ಹೇಳಿಕೆಯೆಲ್ಲ ದಾಖಲಿಸಿಕೊಂಡು ಅವನನ್ನ ಕೋರ್ಟ್ಗೆ ಹಾಜರುಪಡಿಸಿದಾಗ 2015ರಲ್ಲಿ ಅಲ್ಲಿಯ ಮಹಿಳಾ ಕೋರ್ಟ್ ಅವನ ಅಪರಾಧಕ್ಕೆ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿತು. ಮುಂದೆ 2018ರಲ್ಲಿ ಮುಂಬೈ ಹೈಕೋರ್ಟ್ ಕೂಡ ಇದನ್ನ ಅನುಮೋದಿಸಿ ಇಂಥ ಪಾಪಿ ಬದುಕೋದಿಕ್ಕೆ ಅನರ್ಹ, ಇವನು ನೇಣಿಗೆರೋದಕ್ಕೆ ತಕ್ಕ ವ್ಯಕ್ತಿ ಅಂತ ತೀರ್ಪನ್ನ ಕೊಡ್ತು. ಇದು ನಮ್ಗೆ ಆದಂತ ಅನ್ಯಾಯಕ್ಕೆ ಸಿಕ್ಕಂತ ಜಯ ಅಂತ ಅನೂಹ್ಯಳ ಪೋಷಕರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ರು. ವೀಕ್ಷಕರೇ,
ಅಪರಿಚಿತರು ಯಾವತ್ತಿದ್ರೂ ಕೂಡ ಅಪಾಯನೇ. ಇವರು ಅದೋ ಇದು ಸಬ್ಬೊಬ್ಬನ್ನ ಹೇಳಿ ಕನಿಕರವನ್ನ ಗಿಡ್ಸಿ ಬಲವಂತದಿಂದ ವಿಶ್ವಾಸ ಗಳಿಸೋದಿಕ್ಕೆ ಹತ್ರ ಬರ್ತಾರೆ. ಆಗ ನಮ್ಮ ಸೂಕ್ಷ್ಮ ಸಂವೇದನೆ ನಮ್ಗೆ ಮೊದಲು ನಮ್ಗರಿಯದೇನೆ ಒಂದು ಎಚ್ಚರಿಕೆಯ ಸೂಚನೆಯನ್ನ ಕೊಡುತ್ತೆ. ಆಗ ನಾವು ಜಾಗೃತರಾಗಬೇಕು. ಹಾಗಾಗಿ ಅಪರಿಚಿತರು ಯಾವತ್ತೂ ಕೂಡ ಅಪಾಯನೇ ಎಂಬ ಎಚ್ಚರಿಕೆಯ ಪಾಠವನ್ನ ನಿಮ್ಮ ಮಕ್ಕಳಿಗೂ ಹಾಗೂ ನಿಮ್ಮ ಕಾಳಜಿ ತರುವಂತ ಎಲ್ರಿಗೂ ಮನದಟ್ಟು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡುವ ಮೂಲಕ ಎಲ್ಲರೂ ಕೂಡ ಜಾಗೃತರಾದ್ರೆ ಅದು ಈ ವಿಡಿಯೋಗೆ ಸಿಗುವಂತ ಸಾರ್ಥಕತೆ ಅಂತ ನಾವು ಭಾವಿಸ್ತೀವಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.